ಬಂದ. ಆಚೆ ಬಂದಾಯ್ತು, ಸೋತಾಯ್ತು. ನಾನು ಹಠ ಬಿದ್ದಿದ್ದೆ, ಅವ್ನ ಆಚೆ ತೆಗಿತೀನಿ ಅಂತ ತೆಗೆದು ಆಯ್ತು. ಸತೀಶ್ ಬಾಂಬ್ಸ್ ಪವರ್ ಪೊತ್ತಲ್ ಅವನ್ ನಾಮಿನೇಟ್ ಆಗಿಲ್ಲ ಅಲ್ಲಿ. ಯಾರೋ ಆ ಮನುಷ್ಯನಿಗೆ ಎಣ್ಣೆ ಹಾಕ್ಸಿರೋದು? ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ ಲಾಠಿ ಚಾರ್ಜ್ ಮಾಡ್ಬೇಕು. ರೆಡ್ ಬುಲ್ ಕುಡಿದ್ರೆ ಟೈಟ್ ಆಗೋ ಮನುಷ್ಯನಿಗೆ ಹೋಗಿ ಹೋಗಿ ಎಣ್ಣೆ ಕುಡ್ಸಿದಿರಲ್ಲ, ನಿಮಗೆ ಏನ್ ಅನ್ಬೇಕು ಅರ್ಥ ಮಾಡ್ಕೊಳ್ರು. ಆ ಮನುಷ್ಯ ಬದುಕಿ ನಿಂತಿರೋದೇ ಮೆಡಿಸಿನ್ ಇಂದ, ಅರ್ಥ ಮಾಡ್ಕೊಳ್ಳಿ. ಅವತ್ತು ರಘುನ ಕಂಡೆ, ಬಟ್ ಇವತ್ತು ಒಂದು ಮಗುನ ನೋಡ್ತಾ ಇದ್ದೀನಿ. ಈ ರಘುದಂತೂ ನನಗೊಂಥರ ಅಸಹ್ಯ ಅನ್ನಿಸ್ಬಿಟ್ಟಿದೆ ನನಗೆ, ಸೀರಿಯಸ್ಲಿ. ಏನ್ ಸಿಂಧು, ರಂಗೋಲಿನಾ? ಇನ್ನೇನ್ ಜಿಲೇಬಿ ತರ ಕಾಣಿಸ್ತೈತಾ? ಈ ದೀಪ ಮಾತ್ರ ಕರೆಕ್ಟ್ ಆಗಿ ಬಿಡಿಸ್ಬೇಕು. ಯಾಕೆ ಎಣ್ಣೆ ಸೋರ್ ಹೋಗ್ಬಿಡ್ತದ? ಒಂದ್ ರಂಗೋಲಿ ಬಿಡ್ಸೋದು ಎಷ್ಟು ಕಷ್ಟ ಅಲ್ವಾ? ರಂಗೋಲಿ ಬಿಡ್ಸೋದ್ ಕಷ್ಟ ಅಲ್ಲ, ನಮ್ಮ ಅಕ್ಕ ಬಿಡ್ಸಿರೋ ರಂಗೋಲಿಗೆ ಬಿಲ್ಡಪ್ ಕೊಡ್ತಾ ಇದೆಯಾ ನೋಡು, ಅದೇ ತುಂಬಾ ಕಷ್ಟ. ದುಡ್ಡಿರೋದಷ್ಟೇ ಇಂಪಾರ್ಟೆಂಟ್ ಬ್ರೋ. ಸುಂದರ ಏನು ಅಂಬಾನಿ ಮಗನೂ ಇಲ್ಲ. ಫಸ್ಟ್ ದುಡ್ಡು ಮಾಡೋದ್ ಹೆಂಗೆ ಅಂತ ಹೇಳ್ಕೊಡ್ಬೇಕು ತಂಗಿ. ಈ ತರ ಖಾಲಿ ಪಲಾವ್ ಮೋಟಿವೇಶನ್ ರೀಲ್ಗಳೇನು ಮುಕ್ಳಿ ತೊಳ್ಕೊಳಕ್ ಬರ್ದೇ ಇರೋ ಮಕ್ಳು ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಲ್ಲೇನ್ ನೋಡ್ತಿ? ಏನಿಲ್ಲ ಆಂಟಿ, ನಿಮ್ ಮಗಳು ಅಡಿಗೆ ಮನೆಯಲ್ಲಿ ಹೇಳಿದ ಪ್ರತಿಭೆ ತರ ಏನೋ ಮೋಟಿವೇಶನ್ ರೀಲ್ ಕೊಡ್ತಿದ್ಲಲ್ಲ, ಅದಕ್ಕೆ ನಂದೊಂದಿರ್ಲಿ ಅಂತ ಪಂಚ್ ಡೈಲಾಗ್ ಕೊಡ್ತಾ ಇದ್ದೆ. ಇಲ್ಲಿ ನೋಡು. ಎಲ್ಲಿ ನೋಡ್ಬೇಕು? ನನ್ನ ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಹೇಳಿ ಆಂಟಿ. ಹಿಂಗ್ ತಿಂದ್ ಮಂಗನಂಗೆ ಎಲ್ಲೆಲ್ಲೋ ನೋಡ್ಬೇಡ. ಹಿಂಗ್ ತಿಂದ್ ಮಂಗನಂಗೆ ಎಲ್ಲೆಲ್ಲೋ ನೋಡೋದಿರ್ಲಿ. ನಿಮ್ದ್ಯಾಕ ಆಂಟಿ ಬಲ್ಗಡೆ ಗಣ್ಣು ಸುಮ್ನಳ್ಳಿ ಕಡೆ ನೋಡ್ತಾ ಇದ್ರೆ ಎಡ್ಗಡೆ ಗಣ್ಣು ಕೊಟ್ಟಿಗೆ ಪಡೆದ ಕಡೆ ತಿರ್ಕೊಂಡ್ಬಿಟ್ಟೈತೆ? ನೀನು ನಮ್ ತಾಯಿಣೆಗೂ ಏನೂ ಇಲ್ಲ. ಕುಯ್ತೀನಿ. ಇನ್ಸ್ಟಾಗ್ರಾಮ್ ಪೂರ್ತಿ ಬರೀ ಕುಯ್ತೀನಿ, ಕಡಿತೀನಿ, ಬಡಿತೀನಿ, ತುಂಬ್ತೀನಿ ಅನ್ನೋರೇ ಆಗೋದ್ರು. ಏನಾರ ಮಾಡ್ಕೊಂಡು ಹಾಳು ಬಿದ್ದು ಹೋಗ್ರ ಮಾತು. ಲೋ ಚಪ್ಪಲ್. ಹಾ ಹೇಳ್ರಿ, ನ್ಯೂಸ್ ಪೇಪರ್ ಮಾತಾಡ್ತೀನಿ ಕೇಳಿಸ್ಕೋ. ವಾ, ನಿಂದು ಒಂದೈತಾ? ಹೇಳವ, ಆಯ್ತು ಕೇಳ್ತೀನಿ. ಇಷ್ಟೊತ್ತು ನಿನ್ ತಂಗಿದ್ ಮೋಟಿವೇಶನ್ ಕೇಳಿಸ್ಕೊ ಬಂದೆ, ಈಗ ನಿಂದ್ ಕೇಳಿದ್ರೆ ನೀನ್ ಸುಮ್ನೆ ಬಿಡ್ತೀಯಾ? ಕೇಳ್ತೀನಿ, ಹೇಳು. ಪ್ರೀತಿ ಪ್ರೇಮ ಅಂದ್ರೆ ದೇವ್ರು ಕೊಡೋ ನೈವೇದ್ಯ ಆಗ್ಬೇಕು, ಬೀದ್ ಬೀದಿಗೆ ಹಂಚೋ ಪ್ರಸಾದ ಅಲ್ಲ. ಸರಿ ಸರಿ ನಿಂತ್ಕೋ. ಅದೇ ಯಾಕೆ ಮೋಟಿವೇಶನ್ ಕೊಟ್ಬಿಟ್ಟು ನಿನ್ ಪಾಡು ನೀನ್ ಒಬ್ಳೆ ನಡ್ಕೊಂಡು ಹೋಯ್ತಾ ಇದೆಯಲ್ಲ. ಮೋಟಿವೇಶನ್ ಕೊಟ್ಬಿಡೋದು, ಕೊನೆಯಲ್ಲಿ ಒಂದ್ ಸಾಂಗ್ ಹಾಕೋದು, ಅದಕ್ಕೊಂದು ಸ್ಲೋ ಮೋಷನ್ ಎಫೆಕ್ಟ್ ಹಾಕ್ಬಿಟ್ಟು ನಿಮ್ ಪಾಡು ನಿಮ್ ನಡ್ಕೊಂಡು ಹೋಯ್ತಾ ಇರೋದು. ಸ್ಲೋ ಮೋಷನ್ ಎಫೆಕ್ಟ್ ಒಂದು ಹಾಕಕ್ ಬಂದಿಲ್ಲ. ಏನಂದವ? ಪ್ರೀತಿ ಪ್ರೇಮ ಅಂತಂದ್ರೆ ದೇವ್ರ ಮುಂದೆ ಇಡೋ ನೈವೇದ್ಯ ತರ ಇರ್ಬೇಕು, ಬೀದಿ ಬೀದಿ ಲಂಚ ಪ್ರಸಾದ ತರ ಇರಬಾರ್ದ್ವಾ? ದೇವ್ರ ಮುಂದೆ ನೈವೇದ್ಯ ಇಟ್ಟಾದ್ಮೇಲೆ ಅಲ್ವಾ ತಾಯಿ ಅದು ಬೀದಿ ಬೀದಿ ಲಂಚ ಪ್ರಸಾದ ಆಗೋದು. ಏನೂ ಗೊತ್ತಾಗಲ್ಲ, ನಿಮ್ ಬಾಯಿಗಳ ಸುಮ್ಮನೆ ರೀಲ್ಸ್ ಮಾಡ್ಬಿಟ್ಬಿಡೋದು. ಮೋಸ್ಟ್ಲಿ ನಿಮ್ ಹುಡುಗರು ನಿಮ್ ಡೈಲಾಗ್ಗಳನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ನಿಮ್ಮನ್ನೇ ದೇವ್ರು ಅಂತ ಅಂದ್ಕೊಬಿಟ್ಟು ಫಸ್ಟ್ ನಿನಗೆ ನೈವೇದ್ಯ ಮಾಡ್ಬಿಟ್ಟು ಆಮೇಲೆ ಬೀದಿ ಬೀದಿ ಪ್ರಸಾದ ಹಂಚಕ್ ಹೋಗೋನ್ ಬೇರೆಯವ್ರ ಹತ್ರ. ಸುಮ್ಮನೆ ಅಳ್ಬೇಡ, ಪ್ರಸಾದ ಕಾಲಿ ಆದ್ಮೇಲೆ ಅವನೇ ಬತ್ತಾನೆ ನಿಂತವ. ಬತ್ತಾನೆ. ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಸೊ ನಮಸ್ಕಾರ ಗೈಸ್, ಇಲ್ಲೊಂದು ಅಕ್ಕ ಅವ್ರ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋರೆ ಕ್ಯಾಂಪಿಂಗ್ ಮಾಡಕ್ಕೆ. ಅಂಡ್ ಇವ್ರ ಫ್ಯಾಮಿಲಿ 50 ಜನ ಅವ್ರೆ. ಫ್ಯಾಮಿಲಿ ಅಂತಾರ ಅದನ್ನ ಸಂಘ ಕಟ್ಕೊಂಡ್ಬಿಟ್ಟವ್ರು ಇವರು. ಮೆಜೆಸ್ಟಿಕ್ ತಂದಿರೋ ಕಂಬಳಿಗಳು ತಂದವ್ರೆ. ಇಲ್ಲಿ ಗ್ರಿಲ್ಡ್ ಚಿಕನ್ ಕಬಾಬ್ ಮಾಡ್ತಾವ್ರೆ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾವ್ರೆ. ಇಲ್ಲಿ ಈರುಳ್ಳಿ, ಟೊಮೆಟೊ, ಎಲೆಕೋಸ್ ಎಲ್ಲ ಕಟ್ ಮಾಡ್ತಾವ್ರೆ. ಏನ್ ಮಾಡ್ತಾವ್ರೆ? ಬರ್ಗರ್ ಮಾಡ್ತಾವ್ರೆ. ದಿನ ಯಾರು ತಿಂತಾರೋ ಬರ್ಗರ್, ಅವ್ನ್ ದೊಡ್ಡ. ಇಲ್ಲಿ ಒಲೆ ಮೇಲೆ ಒಂದ್ ತಪ್ಲೆ ಇಕ್ಬಿಟ್ಟು ಏನಿದು ಐಸ್ ಕ್ರೀಮಾ ಇದನ್ನೆಲ್ಲೋ ನೋಡ್ದಂಗ್ ಟೀ ಮಾಡ್ತಾವ್ರೆ. ನೋಡಿ ಇವ್ರು ಟೀನ ಈ ತರ ಬಾಕ್ಸ್ ಹಾಕೊಂಡು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡ್ಬಿಟ್ಟು ಯಾವಾಗ ಬೇಕಾಗ ಬಿಸಿ ಮಾಡ್ಕೊಂಡ್ ಕುಡ್ಬಿಡೋದು. ಬಾಕ್ಸ್ ಜಲೇಬಿಗಳು ಎತ್ಕೊಂಡ್ ಬಂದವ್ರೆ. ಜಲೇಬಿ ಮಾರೋನ್ಗಂತೂ ಲಾಟ್ರಿ. ಆಮೇಲೆ ಫೈರ್ ಕ್ಯಾಂಪ್ ಹಾಕಿ ಇದೇನಿದು ಕ್ರೀಮ್ ಬಿಸ್ಕೆಟ್ ಮಾಡ್ಕೊಂಡ್ ತಿಂತವ್ರೆ. ಇಷ್ಟೊಂದ್ ಕ್ರೀಮ್ ಯಾರು ಹಾಕಂತಾರೆ? ಚೀ. ಆಮೇಲೆ ಮಲ್ಕೊಂಡ್ರು ಎದ್ಬಿಟ್ರು. ಇವಾಗ ಏನ್ ಮಾಡ್ತಾವ್ರೆ? ಮೊಸರು ಹಾಕೋದ್ರು, ನೀರ್ ಹಾಕೋದ್ರು, ಮಿಕ್ಸ್ ಮಾಡಿ ಲಸ್ಸಿ ಮಾಡ್ತಾವ್ರೆ ಗುರು. ಒಟ್ನಲ್ಲಿ ಬೇರೆ ದೇಶದಲ್ಲಿ ಲಸ್ಸಿ ಗಿಸಿ ಎಲ್ಲ ಕುಡಿತಾರೆ. ಆಮೇಲೆ ಏನೋ ತಗೋದ್ರು, ಏನಿದು ಆಲೂಗಡ್ಡೆ ಪಲ್ಯನ. ಆಮೇಲೆ ಕೊತ್ಮೀರಿ ಗಿತ್ಮೀರಿ ಎಲ್ಲ ಕಟ್ ಮಾಡೋ ರೋಡ್ ಹಾಕೋದ್ರು. ಪೂರಿ ಮಾಡ್ತಾವ್ರೆ. ಅಂದ್ರೆ ಪಕ್ಕ ಆಲೂಗಡ್ಡೆ ಪಲ್ಯನೇ ಅದು. ನೋಡಿ ನಾನು ಏನಂದೆ, ಕಲರ್ ಸ್ವಲ್ಪ ಬೇರೆ ತರ ಐತೆ ಅಷ್ಟೇ. ಪೂರಿ ಜೊತೆ ಚೆನ್ನಾಗಿ ತಿಂದಿ ಇವಾಗ ಬಂದಿಲ್ಲ ಏನೋ ಮಾಡ್ತಾವ್ರೆ. ಮತ್ತೆ ಟೀ ಲೈಫ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇಲ್ವಾ? ನಕ್ಕನ್ ಟೀ ಇಂಪಾರ್ಟೆಂಟ್. ಅವ್ರ ಚಿಕ್ಕಪ್ಪ ಮೀನ್ ಹಿಡಿಯೋರ್ ಆಗಿರಂತೆ. 1-2 ಮೀನ್ ಹಿಡ್ಕೊಂಡ್ ಬಂದ್ರು ಚೆನ್ನಾಗಿ. ಇವಾಗ ಅದನ್ನ ಕಟ್ ಮಾಡಿ ಕ್ಲೀನ್ ಮಾಡ್ತಾವ್ರೆ. ಕ್ಲೀನ್ ಮಾಡಕ್ಕೆ ಬಿಗ್ ಬಾಸ್ ರಕ್ಷಿತ ಕೊಡ್ಬೇಕಾಯ್ತು. ಚೆನ್ನಾಗಿ ಕ್ಲೀನ್ ಮಾಡೋರು.
ಚೆನ್ನಾಗಿ ಬಾಣ್ಲಿ ಹಾಕಿ ಫ್ರೈಗಿ ಎಲ್ಲ ಮಾಡಿ ನಮ್ಮೈಲು ನೀರ್ ಬರ್ಸ್ತವ್ರ ಚಪ್ರಿಗಳು. ಅದನ್ನ ರೈಸ್ ಜೊತೆ ಹಾಕೊಂಡು ಚೆನ್ನಾಗಿ ತಿಂದಿ ಮಾವಿನ ಹಣ್ಣು ಊಟ ಆದ್ಮೇಲೆ ಮಾವಿನ ಹಣ್ಣು ತಿನ್ಬೇಕು, ಚೆನ್ನಾಗಿರುತ್ತೆ. ಇವಾಗ ಏನ್ ಮಾಡ್ತವ್ರೆ ಮಟನ್. ಇವಾಗ ತಾನೇ ಅಷ್ಟೊಂದು ದೆಂಗ್ ತಿಂದ್ರಲ್ಲ. 50 ಜನ ಫ್ಯಾಮಿಲಿ ಅಲ್ವಾ ಗಾಯ್ಸ್, ಅದಕ್ಕೆ 50 ತರ ಊಟ ಅವ್ರಿಗೆ. ನೋಡ್ದವ್ರ ಆಹಾ ಎಷ್ಟ್ ಸತಿ ಬಾಯಲ್ಲಿ ನೀರ್ ಬರ್ಸ್ತವ್ರ ಚಪ್ರಿಗಳು. ನೋಡ್ದವ್ರು ಏನ್ ಕ್ಯಾಂಪಿಂಗ್ ಬಂದವ್ರ ಹೋಟ್ಲ್ ಓಪನ್ ಮಾಡಕ್ ಬಂದವ್ರ ಅನ್ಕೋಬೇಕು. ಅದಕ್ಕೆ ಗ್ರೇವಿ ತರ ಮಾಡ್ಕೊಂಡು ಅದಕ್ಕೆ ರೊಟ್ಟಿ ಮಾಡ್ಕೊಂಡು ರೊಟ್ಟಿ ಗ್ರೇವಿ ಆಹಾ ಅದನ್ನೆಲ್ಲ ಚೆನ್ನಾಗಿ ತಿಂದಿ ಟೀ ಮತ್ತೆ ಟೀ. ನಮ್ ಫ್ರೆಂಡ್ ಗಿಂತ ಜಾಸ್ತಿ ಟೀ ಕುಡಿತಾರಲ್ಲ ಗುರು ಇವರು. ಮತ್ತೆ ಇವಾಗ ಲಸ್ಸಿ ಟೀ ಮತ್ತೆ ಏನ್ ಮಾಡ್ತಾವ್ರೆ ಇದೇನ್ ಬಿಸಿಬೇಳೆ ಬಾತಾ. ಕಾಳು ಗ್ರೇವಿ ಪೂರಿಗಳ ಜೊತೆ ತಿನ್ನಕ್ಕೆ ನೋಡಿ ರೋಟಿ ಮಾಡ್ತಾವ್ರೆ. ಮತ್ತೆ ಆಮ್ಲೆಟ್ ಎಲ್ಲ ಮಾಡಿ ಗ್ರೇವಿನ ಹಾಕೊಂಡು ಚೆನ್ನಾಗಿ ತಿಂದಿ ಮತ್ತೆ ಏನ್ ಮಾಡ್ತಾವ್ರೆ ಮತ್ತೆ ಟೀ. ನಾಷ್ಟ ಆದ್ಮೇಲೆ ಟೀ, ಊಟ ಆದ್ಮೇಲೆ ಟೀ ಆದ್ಮೇಲೆ ಟೀ ಕುಡಿತಾರೆ ಚಪ್ರಿಗಳು ಇವರು. ಇವಾಗ ಏನ್ ಮಾಡ್ತಾರ ಜೋಳ ಬೇಯಿಸಿ ಬ್ಲಾಕ್ ಪೆಪ್ಪರ್ ಗಿಕ್ಕರ್ ಎಲ್ಲ ಹಾಕಿ ಚೆನ್ನಾಗಿ ತಿಂದಿ ಇವಾಗ ಏನೋ ತಗೊಂಡ್ರು ಬಕೆಟ್ ಅಲ್ಲಿ ಮತ್ತೆ ಚಿಕನ್ ಏನೋ ಸಕ್ಕತ್ತ ಗ್ರೇವಿ ತರ ಮಾಡಿ ಮತ್ತೆ ರೊಟ್ಟಿ ಎಸೈ ತಿಂತಾರ ಗುರು ದಿನಕ್ಕೆ. ರೊಟ್ಟಿ ತಿನ್ ಆರು ಸಕ್ಕತ್ತಾಗೈತೆ. ಎಲ್ಲ ಚೆನ್ನಾಗಿ ತಿಂದಿ ಮತ್ತೆ ಟೀ. ಅವ್ರಮ್ಮ ಟೀನೇ ಇವ್ರಿಗೆ ಉಟ್ಬಿಟ್ಟೈತ, ಇವ್ರೆ ಟೀ ಉಟ್ಬಿಟ್ಟವ್ರ ಗೊತ್ತಾಯ್ತಿಲ್ಲ. ಮತ್ತೆ ಈರುಳ್ಳಿ ಜೋರಾಗಿ ಕಟ್ ಮಾಡಿ ಟೊಮೆಟೊ ಎಲ್ಲ ಕಟ್ ಮಾಡಿ ಸರಿ ಏನೋ ಜೋರಾಗಿ ಮಾಡ್ತಾರ ಗುರು ಇವ್ರು. ಮತ್ತೆ ಮೊಟ್ಟೆ ಗಿಟ್ಟೆ ಎಲ್ಲ ಹಾಕಿ ಕೋಳಿ ಇಡೀ ಫ್ಯಾಮಿಲಿ ಮೊಟ್ಟೆ ತಿನ್ಕೊಂಡ್ಬಿಟ್ಟವ್ರೆ. ಎಲ್ಲ ಚೆನ್ನಾಗಿ ತಿರುಗಿಸಿ ಹಾಕಿ ಆಮ್ಲೆಟ್ ಎಲ್ಲ ಮಾಡಿ ಮತ್ತೆ ನೆನ್ನೆ ಮಿಕ್ಕಿರೋ ಚಿಕನ್ ಎಲ್ಲ ಹಾಕಿ ಏನೋ ಮಾಡಿ ನಂಗೆ ಒಂದೊಂದ್ಸತಿ ಇವ್ರ ಫ್ಯಾಮಿಲಿಯಲ್ಲೇ ಉಟ್ಬೇಕಾಯ್ತು ಅನ್ಸೈತೆ ಗುರು. ಚೆನ್ನಾಗಿ ಮಾಡಿ ಹಾಕ್ತಾರೆ, ಬರೀ ಆರಾಮಾಗಿ ಕುತ್ಕೊಂಡು ತಿನ್ನೋದು ಅಷ್ಟೇ ಕೆಲಸ. ಬ್ರೆಡ್ ರೋಸ್ಟ್ ಎಲ್ಲ ಮಾಡಿ ಚೆನ್ನಾಗಿ ತಿಂದಿ ಮತ್ತೆ ಏನೋ ಮಾಡ್ತಾವ್ರ. ಮತ್ತೆ ಇವ್ರು ಅಮ್ಮನ್ ಇವ್ರು ಅದೇ ಕಣ ಶಿವಾಜಿನಗರಲ್ಲಿ ಡ್ರಾಯರ್ ಮಾಡ್ತಾನಲ್ಲ ಅವನು. ಲವ್ ಮಚಾ, ನೀನ್ ಯಾಕೆ ಹೌದು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೊಫೈಲ್ ಫೋಟೋನೇ ಹಾಕಲ್ಲ? ಅದ್ರಾಗೆಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ ಮಚ್ಚ. ಹೌದಾ ಸೋನಾಕ, ಈ ನನ್ ಮಗನ್ಗೆ ಪ್ರೊಫೈಲ್ ಫೋಟೋ ಹಾಕಕ್ ಇಂಟ್ರೆಸ್ಟ್ ಇಲ್ಲ ಅಂತ ನೋಡು. ನೀನ್ ಯೋಗ್ಯತೆಗೆ ನಿನ್ ಪ್ರೊಫೈಲ್ ಫೋಟೋ ಹಾಕೋಕ್ ಇದ್ದೇ ಇಲ್ಲ. ನೀನ್ ಅಷ್ಟೊಂದ್ ಗಂಡ್ಸ್ ಆಗಿರೋ ನೀನ್ ಪ್ರೊಫೈಲ್ ಫೋಟೋ ಹಾಕೋ ಗಂಡು. ಅಣ್ಣ ಒಂದು ಅಂಡರ್ ಪಾಪ್ಸ್ ಪಾರ್ಸಲ್ ಕ್ಯಾನ್ಸಲ್. ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ, ದುಃಖನ ಡಿಪಿ ಇಕ್ಕೊಂತೀರಿ, ನನ್ನಂತ ಅಕೌಂಟ್ ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇಕ್ಕೊಂತೀರಿ. ನಾವೆಲ್ರೂ ರಿಯಾಲಿಟಿಲಿ ಬದುಕೋ ಬದಲು ರೀಲ್ಸ್ ಎಲ್ಲ ಬದುಕ್ತಿದ್ದೀರಿ. ಹೌದು, ನಮ್ ಜೀವನದ ಸಂತೋಷನೆಲ್ಲ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದೀವಿ. ಫೋಟೋ ತೆಗಿವಾಗ ಮಾತ್ರ ಸ್ಮೈಲ್ ಮಾಡ್ತೀವಿ, ಬೇರೆ ಟೈಮ್ ಎಲ್ಲ ನಿಮ್ಮನ್ ಚೂತಿಯ ಮಾಡಕ್ ಅಳ್ತಾನೆ ಇರ್ತೀವಿ. ಹೌದು, ಬ್ಲಾಗ್ಸ್ ಮಾಡ್ತಾ ನಮ್ ಲೈಫ್ ವ್ಯಾಲ್ಯೂಸ್ ಅನ್ನೇ ಮರ್ತೋಗ್ಬಿಟ್ಟಿದೀವಿ. ನಮ್ ಇಡೀ ಲೈಫ್ ನ ಇಂಟರ್ನೆಟ್ ಬರ್ಕೊಟ್ಬಿಟ್ಟಿದೀವಿ. ಮಚ್ಚದಲ್ಲಿ ಅರ್ಥ ಮಾಡ್ಕೊಳ್ಳೋ. ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು ಇಬ್ರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಇಬ್ರೆ, ಫೇಸ್ಬುಕ್ ಸ್ಟಾರ್ಟ್ ಮಾಡಿದ್ದು ಇಬ್ರೆ. ಇಬ್ರು ಫ್ರೆಂಡ್ಸ್ ಅಲ್ಲಿ ಸ್ಟಾರ್ಟ್ ಮಾಡೋ ಬಿಸ್ನೆಸ್ ಎಲ್ಲ ಕೋಟಿಗೆ ಹೋಗ್ತೈತೆ. ಮಚಲಿ ಅದಕ್ಕೆ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಗೆ ಹೇಳೇ ಇಲ್ಲ. ನಿನ್ನ ಹೆಸರು ಕೊಟ್ಟಿದ್ದೀನಿ ಅದಕ್ಕೆ. ಏನ್ ಬಿಸ್ನೆಸ್? ಕಾಸು ಡಬಲ್ ಮಾಡೋದು. ಹೆಂಗೆ? ನೀನ್ ನನ್ಗೆ 5,000 ಕಳ್ಸೋ. ಮೊದಲು ನಾನು ಎಷ್ಟು ಕೊಡ್ಬೇಕಾಗಿತ್ತು? 5,000. ಇವಾಗ ಎಷ್ಟು ಕೊಡ್ಬೇಕು? 10,000. ನೋಡ್ದ ಡಬಲ್ ಆಗೋಯ್ತು. ಬ್ರೋ, ಏನ್ ಇಷ್ಟೊಂದು ರಶ್? ಯಾಕೆಲ್ಲ ಲೈನ್ ಅಲ್ಲಿ ನಿಂತವ್ರೆ? ನಾಳೆ ಗಾಂಧಿ ಜಯಂತಿ ಅಲ್ವಾ, ಅದಕ್ಕೆ ಇವತ್ತೆಲ್ಲ ಸ್ಟಾಕ್ ತಗೋಯ್ತವ್ರೆ. ಶಬ್ಬಾಷ್ ಕಣ್ರಯ್ಯ. ಸ್ವತಂತ್ರ ತಂದ್ಕೊಟ್ ಮಹಾತ್ಮಂಗೆ ಒಳ್ಳೆ ಮರ್ಯಾದೆ ಕೊಟ್ರಿ. ಗಾಂಧಿ ಜಯಂತಿ ದಿವಸ ಎಣ್ಣೆ ಏನಕ್ಕೆ ಬ್ಯಾನ್ ಮಾಡಿದ್ದಾರೆ ಗೊತ್ತಾ? ಗಾಂಧೀಜಿಯವ್ರ ಎಣ್ಣೆ ವಿರುದ್ಧ ಇದ್ರು ಅಂತ. ಎಣ್ಣೆ ಕುಡಿಯೋದ್ರಿಂದ ಬರೀ ಎಣ್ಣೆ ಕುಡಿಯೋನ್ ಹಾಳಾಗಲ್ಲ, ಅವ್ನ ಇಡೀ ಮನೆ ಹಾಳಾಗುತ್ತೆ ಅಂತ ಜಗತ್ತಿಗೆ ಸಂದೇಶ ಕೊಡುವಂತ ದಿನನ ಬಿಡ್ರಯ್ಯ. ಎಲ್ಲ ಒಳ್ಳೆ ಕೆಲಸ ಮಾಡಿದ್ರಿ ಬಿಡ್ರಿ. ಶಬ್ಬಾಷ್ ಬಿಡ್ರಣ್ಣ, ಎಲ್ಲ ದೇಶ ಉದ್ಧಾರ ಕೆಲಸ ಮಾಡೋದನ್ನೇ ಮಾಡ್ತಾ ಇದ್ದೀರಾ. ನಿಮ್ಮನ್ನ ನೋಡಿ ಕಲಿಬೇಕು ಎಲ್ರು. ನಾಳೆ ರಜಾ ಅಂತ ಇವತ್ತೇ ಎಣ್ಣೆ ತಗೊಂಡೋಗ್ಬಿಡೋದು. ಒಂದ್ ಕ್ವಾರ್ಟರ್ ರೋಟಿ ಕೊಡೋಣ.